ನಮಸ್ಕಾರ ವೀಕ್ಷಕರೇ, ಕಿಲೋ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಮದುವೆ ಮನೆಯಲ್ಲಿ ಮಾಡುವಂತ ಕುಂಬಳಕಾಯಿ ಸಾರು ಮಾಡೋಣ ಅನ್ಕೊಂಡಿದೀನಿ. ಬನ್ನಿ ವೀಕ್ಷಕರೇ, ಕುಂಬಳಕಾಯಿ ಸಾರು ಮಾಡ್ಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ. ಕುಂಬಳಕಾಯಿ 4 ಹಸಿ ಮೆಣಸು, 4 ಒಣಮೆಣಸು, 1 ತೆಂಗಿನಕಾಯಿ, ಅರಿಶಿನ ಪುಡಿ, ಸಕ್ಕರೆ ಸ್ವಲ್ಪ, ಅರ್ಧ ಚಮಚ ಕಾಳುಮೆಣಸು, 4 ಚಮಚ ಕೊತ್ತಂಬರಿ ಕಾಳು, 2 ಚಮಚ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಲವಂಗ, 6 ದಾಲ್ಚಿನ್ನಿ ತುಂಡುಗಳು, 2 ಈರುಳ್ಳಿ, 1 ಟೊಮೆಟೊ, ಇವಿಷ್ಟು ಮತ್ತೆ ಎಣ್ಣೆ. ಇವಿಷ್ಟು ಬೇಕಾಗೋ ವಸ್ತುಗಳು. ಮೊದಲಿಗೆ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಭಾಗ ಕಟ್ ಮಾಡ್ಕೊಂಡು ಬೀಜ ತೆಗೆದುಕೊಂಡಿದ್ದೀನಿ. ಈಗ ಒಂದು ಕತ್ತಿ ತಗೊಂಡು ಅದ್ರ ಸಿಪ್ಪೆ ತಗೊಳ್ತಿದ್ದೀನಿ. ಸಿಪ್ಪೆ ತೆಗೆದಾಯ್ತು ನೋಡಿ. ಹೀಗೆ ಕೊಯ್ದು ತುಂಡಾಗಿ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. 1 ತೆಂಗಿನಕಾಯಿನ ತುರಿದು ಮುಕ್ಕಾಲು ಭಾಗ ತುರಿನ ಅರಿಶಿನ ಪುಡಿ ಹಾಕಿ ರುಬ್ಕೊಳ್ಬೇಕು ಮಿಕ್ಸಿಲಿ. 1 ಸೋಸರಿಂದ ಸೋಸ್ಕೊಳ್ಬೇಕು. ಕಾಯಿ ಹಾಲು ದಪ್ಪದಿರೋದನ್ನ ತೆಗ್ದಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದ್ಸಲ ಸೋಸ್ಕೊಂಡ್ರೆ ತೆಳ್ಳಗಿನ್ ಬರುತ್ತೆ, ಅದು ಪಕ್ಕಕ್ಕೆ ಇಟ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ತುಂಡುಗಳಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕೊಂಡು ತೊಳ್ಕೊಳ್ಬೇಕು. ಕುಂಬಳಕಾಯಿ ಹೋಳುಗಳನ್ನ ಒಂದು ಪಾತ್ರೆಯಲ್ಲಿ ಹಾಕಿ ತೆಳ್ಳಗಿನ ಕಾಯಿ ರಸ ಇದೆಯಲ್ಲ ಅದನ್ನ ಹಾಕಿ ಕುದಿಸ್ಕೊಳ್ಬೇಕು. ಅರಿಶಿಣ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ತವ ಇಟ್ಟು ತವ ಬಿಸಿಯಾದ ನಂತರ ಕೊತ್ತಂಬರಿ ಕಾಳು, ಜೀರಿಗೆ ಕಾಳು, ಕಾಳುಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆಂದಾಗಿ ಹುರಿದಿದೆ ವೀಕ್ಷಕರೇ. ಇದನ್ನು ತೆಗೆದು ಪಕ್ಕಕ್ಕಿಡೋಣ. ಈಗ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ ತವಾದ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದರ ನಂತರ ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿತಾ ಇದೆ ನೋಡಿ. ಇದು ಹುರ್ಕೊಂಡು ತಗೊಳ್ತಾ ಇದ್ದೀನಿ. ನಂತರ ಕಾಯಿ, ಅರಿಶಿನ ಪುಡಿ, ಲವಂಗ ಇವಿಷ್ಟು ಹಾಕಿ ಮತ್ತೆ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ಹುರಿದಾಗಿದೆ, ರುಬ್ಕೊಳ್ಬೇಕು. ನಂತರ ಬೇಯಿಸ್ಕೊಂಡು ಆಮೇಲೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಟೊಮೆಟೊ ಕೂಡ ಕಟ್ ಮಾಡ್ಕೊಂಡೆ ನೋಡಿ ವೀಕ್ಷಕರೇ. ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಳಿಸ್ಕೊಳ್ಬೇಕು. ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿದೆ. ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಮಚದಿಂದ ಮಿಕ್ಸ್ ಮಾಡಿಕೊಂಡು ಬೇಯಿಸಿದ ಕುಂಬಳಕಾಯಿ ಹೋಳು ಜೊತೆಗೆ ಬೇಯಿಸಿಕ್ಕೆ ಹಾಕಿದ ಕಾಯಿ ಹಾಲು ಇದೆಯಲ್ಲ ಎಲ್ಲಾನು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ದಪ್ಪನೆ ಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ನಂತರ ಚಮಚ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ
ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡ್ರೆ ಮುಗೀತು ನೋಡಿ, ಕುಂಬಳಕಾಯಿ ಸಾರು ರೆಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.